ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕಾರ್ನ್ಫ್ಲೆಕ್ಸ್ ಚೂಡ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ 250 ಗ್ರಾಮ್ ಅಷ್ಟು ಕಾರ್ನ್ಫ್ಲೆಕ್ಸನ್ನು ತೆಗೆದುಕೊಳ್ಳಬೇಕು. 1 ಕಪ್ ಆಗುವಷ್ಟು ಶೇಂಗಾ ಬೀಜವನ್ನು ತೆಗೆದುಕೊಳ್ಳಬೇಕು. 1 ಕಪ್ ಹುರಿಗಡಲೆ ಬೀಜವನ್ನು ತೆಗೆದುಕೊಳ್ಳಬೇಕು. ಗ್ಯಾಸ್ ಮೇಲೆ ಬಾಣಲೆಯನ್ನು ಇಟ್ಟುಕೊಂಡು ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ಇದು ಚೆನ್ನಾಗಿ ಕಾಯ್ದಿರಬೇಕು. ಇದು ಕಾದ ತಕ್ಷಣ ಸ್ವಲ್ಪನೇ ಕಾರ್ನ್ಫ್ಲೆಕ್ಸನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಇವು ಫ್ರೈ ಆಗಿವೆ, ತೆಗೆದುಕೊಳ್ಳೋಣ. ಹೀಗೆ ಎಲ್ಲ ಕಾರ್ನ್ಫ್ಲೆಕ್ಸನ್ನು ಫ್ರೈ ಮಾಡಿಕೊಳ್ಳಬೇಕು. ಈಗ ಶೇಂಗಾ ಬೀಜನ್ನು ಹಾಕಿಕೊಳ್ಳೋಣ. ಇದು ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡಿಕೊಳ್ಳಬೇಕು. ಈಗ ಹುರಿಗಡಲೆಯನ್ನು ಹಾಕಿಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಈಗ ಸ್ವಲ್ಪ ಕರಿಬೇವನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಅವು ಕ್ರಿಸ್ಪಿ ಆಗಿರಬೇಕು, ಆಗ ತೆಗೆದುಕೊಳ್ಳಬೇಕು. ಈಗ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕಿಕೊಳ್ಳೋಣ. ದ್ರಾಕ್ಷಿ, ಗೋಡಂಬಿ, ನಿಮಗೆ ಯಾವ ಬೇಕೋ ಆ ಡ್ರೈ ಫ್ರೂಟ್ಸನ್ನು ಹಾಕಿಕೊಳ್ಳಬಹುದು. ಸ್ವಲ್ಪ ಬ್ರೌನ್ ಬಂದ ತಕ್ಷಣ ತೆಗೆದುಕೊಳ್ಳಬೇಕು. ಈಗ ಇದಕ್ಕೆ ಹಾಕಿಕೊಳ್ಳಲು ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ. 1 ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಸಾಲ್ಟನ್ನು ತೆಗೆದುಕೊಳ್ಳಬೇಕು. 1 ಸ್ಪೂನ್ ಡ್ರೈ ಮ್ಯಾಂಗೋ ಪೌಡ್ರನ್ನು ತೆಗೆದುಕೊಳ್ಳೋಣ. ಆಮ್ಚೂರ್ ಪೌಡ್ರ್ ಅಂತಾರಲ್ಲ ಅದನ್ನು. ಈಗ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಚಿಲ್ಲಿ ಪೌಡ್ರನ್ನು ತೆಗೆದುಕೊಳ್ಳಬೇಕು. ಈಗ ರುಚಿಗೆ ತಕ್ಕಷ್ಟು ನಾರ್ಮಲ್ ಸಾಲ್ಟನ್ನು ತೆಗೆದುಕೊಳ್ಳಬೇಕು. ಈಗ 2 ಸ್ಪೂನ್ ಶುಗರ್ ಪೌಡ್ರನ್ನು ತೆಗೆದುಕೊಳ್ಳೋಣ. ಇದು ಸ್ವಲ್ಪ ಸ್ವೀಟ್ ಇದ್ದರೇ ಈ ಚೂಡ ಚೆನ್ನಾಗಿರುತ್ತದೆ. ಸ್ವಲ್ಪ ಹಳದಿ ಪೌಡ್ರನ್ನು ತೆಗೆದುಕೊಳ್ಳೋಣ. ಈಗ 1 ಸ್ಪೂನ್ ಆಗುವಷ್ಟು ಚೂಡ ಮಸಾಲವನ್ನು ತೆಗೆದುಕೊಳ್ಳೋಣ. ರುಚಿ ಚೆನ್ನಾಗಿರುತ್ತದೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಎಲ್ಲ ಮಸಾಲೆಗಳು ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ಫ್ರೈ ಮಾಡಿಕೊಂಡಿರುವ ಚೂಡಾದ ಮೇಲೆ ಹಾಕಿಕೊಳ್ಳೋಣ. ಸ್ವಲ್ಪನೇ ಹಾಕಿಕೊಂಡು ಈ ರೀತಿ ಟಾಸ್ ಮಾಡಬೇಕು. ಮತ್ತೆ ಮೇಲ್ಗಡೆಯಿಂದ ಮಸಾಲೆಯನ್ನು ಹಾಕಿಕೊಳ್ಳಬೇಕು. ಹೀಗೆ ಹಾಕುವುದರಿಂದ ಎಲ್ಲ ಕಾರ್ನ್ಫ್ಲೆಕ್ಸಿಗೆ ಚೆನ್ನಾಗಿ ಮಸಾಲೆ ಅಂಟಿಕೊಳ್ಳುತ್ತದೆ.
ಮತ್ತು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಮಸಾಲೆ ಚೆನ್ನಾಗಿ ಅಂಟಿಕೊಳ್ಳುತ್ತದೆ. ಈಗ ಕಾರ್ನ್ಫ್ಲೆಕ್ಸ್ ಚೂಡಾ ರೆಡಿ. ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.